ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವ್ಲಾಗ್ ಆಫ್ ಇಸ್ಕಾನ್ ಟೆಂಪಲ್. ಇದು ಮುಂಚೆಯಿಂದ ಮಾಡಿದ್ದು ಯಾವುದು ವೀಡಿಯೋಸ್ ರೆಕಾರ್ಡೇ ಆಗಿಲ್ಲ. ನಾನು ಆಗಿದೆ ಅಂದ್ಕೊಂಡಂಗೆ ಸುಮ್ಮನಾಗ್ಬಿಟ್ಟಿದ್ದೀನಿ. ಆಮೇಲೆ ಇಸ್ಕಾನ್ ಟೆಂಪಲ್ ನಿಯರ್ ಹೋದ್ಮೇಲೆ ನಾನು ನೋಡಿಕೊಂಡೆ ಯಾವುದು ವೀಡಿಯೋಸ್ ರೆಕಾರ್ಡ್ ಆಗಿಲ್ಲ ಅಂತ. ಸೊ ಏನು ಮಾಡೋಕ್ಕೆ ಬರಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. ಅಲ್ಲಿ ನಮ್ಮನ್ನ ಫುಲ್ಲು ರಶ್ ಇರೋದ್ರಿಂದ ಎಲ್ಲಿ ಇಳಿಬೇಕಂತನೂ ಗೊತ್ತಾಗ್ತಿಲ್ಲ. ಸುತ್ತ ಹೊಡ್ಕೊಂಡು ಮತ್ತೆ ಬಂದು ಅದೇ ಇಸ್ಕಾನ್ ಟೆಂಪಲ್ ಅಪೋಸಿಟೇ ಇಳ್ಕೊಂಡ್ವಿ. ಫುಲ್ ಅಂದರೆ ಫುಲ್ ರಶ್ ಇತ್ತು ಗೈಸ್. ಎಷ್ಟು ರಶ್ ಇತ್ತಂದರೆ ಇವತ್ತು ದೇವ್ರ ದರ್ಶನ ಆಗೋದೇ ಇಲ್ಲ ಅಂದ್ಕೊಂಡಿದ್ವಿ. ಆಚೆಯಿಂದ ನೋಡಿದಾಗ ಆ ರೇಂಜ್ ಕ್ಯೂ ಇತ್ತು. ನಾವಂತೂ ಎಲ್ಲಿ ಇಳಿಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ಪೊಲೀಸರು ಸ್ಟಾಪ್ ಮಾಡೋಕ್ಕೆ ಬಿಡ್ತಿಲ್ಲ ಕಾರ್ನ. ಸೊ ಮತ್ತೆ ರೌಂಡ್ ಹಾಕ್ಕೊಂಡು ಮತ್ತೆ ಬಂದ್ವಿ. ಪಾಪ ಅವ್ರ ಕ್ಯಾಬ್ ಅವರು ಪಾಪ ಪೇಷನ್ಸಿಂದ ನಾವು ಎಲ್ಲಂತೀವಲ್ಲಿ ಇಳಿಸಿ ಹೋದರು. ಎಷ್ಟು ರಶ್ ಇತ್ತಂದರೆ ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸಿಂದ ಅದು ಮೆಟ್ರೋದು ಯಾವುದೋ ಸ್ಟಾಪ್ ಬರುತ್ತೆ, ನನಗೆ ಹೆಸ್ರು ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಬಾರ್ಕೆಟ್ಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಅಲ್ಲಿವರೆಗೂ ಕ್ಯೂ ಇದೆ. ಯಪ್ಪ ಫುಲ್ ರಶ್ ಅಂದರೆ ರಶ್ ಇತ್ತು. ಬಟ್ ದೇವ್ರ ದರ್ಶನ ಮಾಡಲೇಬೇಕು, ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೋದ್ವಿ. ಸೊ ಎಲ್ಲಿ ಇಳಿಯೋದಂತ ಅದೇ ನೋಡ್ಕೊಂಡು ಹೋಗ್ತಿದ್ವಿ. ಮತ್ತು ರೌಂಡ್ ಹಾಕ್ಕೊಂಡು ಎಲ್ಲ ಬಂದು ಫೈನಲಾಗಿ ಇಲ್ಲಿ ಇಳ್ಕೊತೀವಿ ಒಂದು ಕಡೆ. ಐ ಥಿಂಕ್ ಫುಲ್ ಅಂದರೆ ಫುಲ್ ರಶ್ ಇರ್ತಿತ್ತು. ಅದೇ ಮಾತಾಡ್ಕೊಂಡು ಬರ್ತಿದ್ದೆ. ಇಲ್ಲೇನೋ ಆಡಿಯೋ ರೆಕಾರ್ಡ್ ಆಗಿಲ್ಲ. ಸೊ ನಾನು ಸುಮ್ಮನೆ ಮೈಕ್ ಹಿಡ್ಕೊಂಡು ಮಾತಾಡ್ತಿದ್ದೀನಿ. ನನಗೆ ಗೊತ್ತೇ ಆಗಿಲ್ಲ ಅದು ಚಾರ್ಜ್ ಆಗಿದೆ ಅಂತ. ವೀಡಿಯೋ ಎಡಿಟಿಂಗು ನಾನೇ ಮಾಡಬೇಕು, ರೆಕಾರ್ಡಿಂಗು ನಾನೇ ಮಾಡ್ಕೋಬೇಕು. ಸೊ ಎಷ್ಟು ಕಷ್ಟ ಆಗ್ತಿದೆ. ಕಾಲೇಜಿಗೆ ಬೇರೆ ಹೋಗಿ ಬರಬೇಕು, ಟೈಮ್ ಸಾಕಾಗ್ತಿಲ್ಲ, ಅದು ಇದು ಅಂತ ಹೇಳ್ಕೊಂಡು ಬರ್ತಿದ್ದೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ ಬೇಗ ಬೇಗ ಅಂತ ನಾನು ಇದರಲ್ಲಿ ಹೇಳ್ಕೊಂಡು ಬರ್ತಿದ್ದೆ. ಬಟ್ ಅದು ರೆಕಾರ್ಡ್ ಆಗಿಲ್ಲ, ಮೈಕ್ ಆಫ್ ಆಗೋಗಿದೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು ಅದು ಇದು ಅಂತ ಹೇಳ್ಕೊಂಡು. ನಾನು ಅವಾಗ ಹೇಳ್ತಿದ್ದೆ ಎಷ್ಟು ಕಷ್ಟಪಡ್ತಿದ್ದೀನಿ ನೋಡಿರಿ ನಾನು ಹಂಗೆ ಹಿಂಗೆ ಅಂತೆಲ್ಲ. ಸೊ ಎಷ್ಟು ಕಷ್ಟಪಡ್ತಿದ್ದೀನಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಸಿ. ತುಂಬ ನಂದೆಲ್ಲ ವೀಡಿಯೋಸ್ಗೂ ಹೋಗಿ ನೋಡಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಪ್ರೋತ್ಸಾಹ ಕೊಡಿ. ಇಲ್ಲಾಂದರೆ ಅವ್ರಿಗೆ ವೀಡಿಯೋ ಮಾಡೋಕ್ಕೆ ಮತ್ತೆ ಮೋಟಿವೇಟ್ ಇರಲ್ಲ, ಏನು ಅಯ್ಯೋ ಬಿಡು ಅಂತ ಬಿಟ್ಬಿಡ್ತಾರೆ. ಸೊ ನಿಮ್ಮ ಸಪೋರ್ಟ್ ಬೇಕು, ಅದಕ್ಕೋಸ್ಕರ ಅದೆಲ್ಲ ಅಲ್ಲಿ ಹೇಳ್ತಿದ್ದೆ. ನೋಡಿ ಫುಲ್ ರೋಡೆಲ್ಲ ಬ್ಲಾಕ್ ಆಗಿದೆ, ಫುಲ್ ಜನ, ಫುಲ್ ಪೊಲೀಸರೆಲ್ಲ ಇದ್ದರು. ನಾವು ಅಲ್ಲಿ ಇಸ್ಕಾನ್ ಟೆಂಪಲ್ ಮುಂದೆ ಹೋಗಿ ಇಲ್ಲಿ ಬಂದ್ವಿ. ನೋಡಿ ಇಲ್ಲೆಲ್ಲ ಕ್ಯೂ ಇದೆ, ಎಲ್ಲಿ ಇಳಿಬೇಕಂತ ಗೊತ್ತಾಗಲಿಲ್ಲ. ಮತ್ತೆ ಯೂ ಟರ್ನ್ ತೊಗೊಂಡು ಮತ್ತೆ ಸೇಮ್ ಇಸ್ಕಾನ್ ಟೆಂಪಲ್ ಅಪೋಸಿಟ್ ರೋಡಲ್ಲಿ ಹೋಗ್ತಿದ್ವಿ. ಸೊ ಪಾಪ ಕ್ಯಾಬನ್ನು ಅವರು ನಾವೆಲ್ಲಿ ಹೇಳ್ತೀವಿ ಅಲ್ಲಿ ಓಕೆ ಆಯಿತು ಅಂತ ಪೇಷನ್ಸಿಂದ ಬರ್ತಿದ್ರು ನಮ್ಮ ಜೊತೆ. ಆ ರೋಡಲ್ಲಂತೂ ಎಲ್ಲಿ ಇಳ್ಸೋಕ್ಕೆ ಸ್ಟಾಪೇ ಮಾಡೋಕ್ಕೆ ಬಿಡ್ತಿಲ್ಲ ಪೊಲೀಸರು, ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಸೊ ಇಲ್ಲಿ ಸೇಮ್ ಅದೇ ಇಸ್ಕಾನ್ ಟೆಂಪಲ್ ಅಪೋಸಿಟ್ ರೋಡಲ್ಲೇ ಇಳ್ಕೊಂಡ್ವಿ. ಸೊ ಇಲ್ಲಿಂದ ನಾವು ಒಳಗಡೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿನೂ ಬಿಡ್ತಿರ್ಲಿಲ್ಲ, ಅಂದ್ರೂ ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಮಾಡಿಸಿದ್ರು. ನೋಡಿ ಎಷ್ಟು ರಶ್ ಇದೆ, ಹೋಗೋಕ್ಕೆ ಎಷ್ಟೋ ತನಕ ಕಾದಿದ್ದೀವಂದರೆ ಆಗೋದೇ ಇಲ್ಲ ಅಂದ್ಕೊಂಡಿದ್ವಿ. ಪುಣ್ಯ ಬೇಗ ಬೇಗ ದರ್ಶನ ಆಯಿತು. ತುಂಬ ಅಂದರೆ ತುಂಬ ರಶ್ ಇತ್ತು. ನಾನೇನೇನು ಮಾತಾಡಿದ್ದೀನಿ ಅಂತ ನೆನಪಾಗ್ತಿಲ್ಲ ನನಗಿವಾಗ. ಸೊ ಎಸ್, ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲೆಲ್ಲ ಸ್ಲಿಪ್ಪರ್ಸ್ ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಿದ್ವಿ. ಇದು ಅಲ್ಲಿದ್ದು ವೀಡಿಯೋ ಅನ್ಕೋತೀನಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಯಪ್ಪ ಜನಗಳೇ ಮುಂದೆ ಹೋಗ್ತಿರ್ಲಿಲ್ಲ, ಬರೀ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರನೇ ಈ ರೇಂಜಿಗೆ ರಶ್ ಇತ್ತು. ಇನ್ನು ಒಳಗಡೆ ಹೆಂಗಿರುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಷ್ಟೇ ತುಂಬ ರಶ್ ಇತ್ತು. ಒಳಗಡೆ ಬೇಗ ಬೇಗ ದರ್ಶನ ಆಯಿತು, ಅಷ್ಟೇನು ಲೇಟ್ ಆಗಲಿಲ್ಲ. ನಂಗೆ ಪಬ್ಲಿಕಲ್ಲಿ ವೀಡಿಯೋ ಹೆಂಗೆ ಮಾಡ್ತೀನೋ ಅಂತ ಭಯ ಅಂದ್ಕೊಂಡು ಆದಷ್ಟು ಕ್ಲಿಪ್ಸ್ ತೊಗೊಂಡಿದ್ದೆ ಅಷ್ಟೇ, ತುಂಬ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಅನ್ಕೋತೀವಿ. ನೋಡಿ ಎಷ್ಟು ರಶ್ ಇದೆ. ಇದೆಲ್ಲ ಮುಗಿಸ್ಕೊಂಡು ಐ ಥಿಂಕ್ ಇದು 2 ರೌಂಡ್ಸ್ ಸುತ್ತಾಕೊಂಡು ಬಂದಿದ್ದೀವಿ ನಾವು. ಇಲ್ಲಿ ನಾರ್ಮಲ್ ಆಗಾದರೆ ಇಲ್ಲಿ ರಶ್ಶೇ ಇರಲ್ಲ, ಆರಾಮಾಗಿ ಹೋಗಿಬಿಡ್ತಿದ್ವಿ. ಬಟ್ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಎಲ್ಲರೂ ಬಂದಿದ್ದಾರೆ. ನೋಡಿ ಎಷ್ಟು ರಶ್ ಇದೆ. ಐ ಥಿಂಕ್ ಮೇಲ್ಗಡೆ ಹೋಗಿ ಮತ್ತೆ ಇಳ್ಕೊಂಡು ಕೆಳಗಡೆ ಬರಬೇಕು. 2 ರೌಂಡ್ಸ್ ತಿರುಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಜಸ್ಟ್ ಬೇರೆ ಸ್ಲಿಪ್ಪರ್ ಬಿಡೋಕ್ಕೆ ಆ ರೇಂಜಿಗೆ ರಶ್ ಇತ್ತು. ಆಮೇಲೆ ಅದೆಲ್ಲ ಬಿಟ್ಟು ಒಳಗಡೆ ಎಂಟ್ರಿ ತೊಗೊಂಡು ಹೋಗ್ತಿದ್ವಿ. ಒಳಗಡೆ ಏನು ತುಂಬ ಹೊತ್ತಾಗಲಿಲ್ಲ, ಬೇಗ ಬೇಗ ದರ್ಶನ ಆಯಿತು. ದರ್ಶನ ತುಂಬ ಚೆನ್ನಾಗಾಯಿತು. ಮತ್ತು ಮಳೆ ಬೇರೆ ಇತ್ತು, ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಹೋಗ್ತಿದ್ವಿ. ಎಷ್ಟು ಜನ ಮುದ್ದಾಗಿ ಅವ್ರ ಮಕ್ಕಳನ್ನ ರಾಧಾ ಕೃಷ್ಣ ಥರ ರೆಡಿ ಮಾಡ್ಕೊಂಡೆಲ್ಲ ಬಂದಿದ್ದರು. ತುಂಬ ಜನ ಇದ್ದರು. ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಇಲ್ಲೊಂದು ವೀಡಿಯೋಸ್ ತೊಗೊಂಡಿದ್ದೀನಿ. ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣ್ತಿದ್ರು. ಸೊ ಅಷ್ಟೇ. ಇದು ಇನ್ನೇನು ಒಳಗಡೆ ಹೋಗಬೇಕಾದ್ರೆ ಅಲ್ಲಿ ತೊಗೊಂಡಿರೋ ವೀಡಿಯೋಸ್ ಎಲ್ಲ. ನಾನು ವೀಡಿಯೋ ಮಾಡಲೋ ಬೇಡವೋ ಅಂದ್ಕೊಂಡು ಅವಾಗ ಒಂದು ಕ್ಲಿಪ್ಸ್ ತೊಗೋತಿದ್ದೆ. ಆಜು ಬಾಜು ಏನಾದರೂ ಅಂದ್ಕೊಂಡ್ಬಿಡ್ತಾರೇನೋ ಅಂತ ಭಯದಿಂದ. ಮೈಕ್ ಚಾರ್ಜ್ ಖಾಲಿಯಾಗಿದೆ ಅಂತ ಆವಾಗಲೇ ಗೊತ್ತಾಗೋಗಿತ್ತು. ಸೊ ಸುಮ್ಮನೆ ಮೈಕ್ ತೆಗೆದಿಟ್ಟು ಬೇಡ ವಾಯ್ಸ್ ಓವರ್ ಕೊಟ್ಟರಾಯಿತು ಅಂದ್ಕೊಂಡು ನಾನು ಮೈಕ್ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ನಂಗೆ ಗೊತ್ತಾಗ್ತಿಲ್ಲ ಮೈಕ್ ಅದು ಎಷ್ಟು ಚಾರ್ಜ್ ಹಾಕಬೇಕು ಏನು ಅಂತ.
ಅದ್ರ ಬಗ್ಗೆ ನಾನು ನೋಡಬೇಕು. ನಾನು ಯಾರಾದರೂ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಪ್ರೀವಿಯಸ್ ನೈಟು ಲೈಕ್ ಮೈಕ್ ಚಾರ್ಜ್ ಆಗಲಿ ಅಥವಾ ಏನೋ ಪ್ರಿಪ್ರೇಷನ್ ಇರುತ್ತೆ. ನಾನು ಆ ಥರ ಇಲ್ಲ, ಡೈರೆಕ್ಟ್ ಎದ್ದೆ ಮೈಕ್ ತೊಗೊಂಡು ನಿಂತ್ಬಿಟ್ಟೆ, ಬಟ್ ಚಾರ್ಜ್ ಇಲ್ಲ. ಸೊ ರೆಕಾರ್ಡ್ ಏನು ಲೈಕ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಆ್ಯಂಡ್ ಇದು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಇಲ್ಲೇನು ಅಷ್ಟು ರಶ್ ಇರಲಿಲ್ಲ, ಬೇಗ ಬೇಗ ದರ್ಶನ ಆಗ್ತಿತ್ತು. ತುಂಬ ಆಚೆ ಮಾತ್ರ ತುಂಬ ರಶ್ ಇತ್ತು, ಅದು ಕಷ್ಟ ಆಯ್ತು ಅಲ್ಲಿ. ಅದು ನೋಡಿಬಿಟ್ಟು ನಾವು ಎಲ್ಲಿ ದರ್ಶನನೇ ಆಗಲ್ವೇನೋ ಇವತ್ತು ಅಂದ್ಕೊಂಡಿದ್ವಿ. ಬಟ್ ನಾವು ಐ ಥಿಂಕ್ 1 o'clock ರೀಚ್ ಆಗಿದ್ವಿ. 3 ಅಷ್ಟರಲ್ಲಿ ದರ್ಶನ ಆಗಿ ಆಚೆ ಬಂದಿದ್ವಿ ನಾವು, ಲೈಕ್ ಪ್ರಸಾದ ತೊಗೊಂಡು ಆಚೆ ಇದ್ವಿ. ಸೊ ಒಂದು 2 hours ಆಯಿತು ದರ್ಶನ. ನಾವೆಲ್ಲೋ 5-6 ಬರ್ತೀವೇನೋ ಅಂದ್ಕೊಂಡಿದ್ದೆ ಆಚೆ. ನಿಜ ತುಂಬ ರಶ್ ಇತ್ತು. ಅದರಲ್ಲಿ ಬೇರೆ ಮಳೆ ಆಗಿರೋದ್ರಿಂದ ಕ್ರೌಡ್ ಅವ್ರಿಗೂ ಮೇಂಟೈನ್ ಮಾಡೋದು ಫುಲ್ ಕಷ್ಟ ಆಗ್ತಿತ್ತು. ನಾನು ಎಲ್ಲಿ ಹೋಗ್ತೀನಲ್ಲ ಎಲ್ಲರೂ ಪಾಪು ಇದ್ದೇ ಬಿಟ್ಟಿರುತ್ತೆ. ಈ ಪಾಪು ನಾನು ನೇಲ್ಸ್ ಕುತ್ಕೊಂಡ್ಬಿಟ್ಟಿದೆ. ನೇಲ್ಸ್ ಬಿಡ್ತಾನೆ ಇಲ್ಲ, ಅದಕ್ಕೊಂಥರ ಚೆನ್ನಾಗಿ ಅನಿಸ್ಬಿಟ್ಟೈತೆ, ಅದು ನೇಲ್ಸ್ ಹಿಡ್ಕೊಂಡಿದ್ಬಿಡ್ತು. ಸೊ ಮಳೆ ಪುಣ್ಯ ನಾವು ಒಳಗಡೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಆಚೆ ಇದ್ದಿದ್ರೆ ಮತ್ತೆ ಅದು ಕಷ್ಟ ಆಗಿರೋದು. ಸೊ ಇದು ಒಳಗಡೆ ದರ್ಶನಕ್ಕೆ ಹೋಗಬೇಕಾದ್ರೆ ತುಂಬ ಜನ ಇರೋದ್ರಿಂದ ಬೇಗ ಕಳಿಸ್ತಿದ್ರು, ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ. ಇದು ಒಳಗಡೆ ವೀಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ, ಅಂದ್ರೂ ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೆ. ಈ ಪಾಪು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದೆ ಅಂದರೆ, ಎಷ್ಟು ಕ್ಯೂಟಾಗಿ ಅವ್ರ ಪೇರೆಂಟ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದರು. ತುಂಬ ಜನ ಕ್ಯೂಟಾಗಿ ಕಾಣ್ತಿದ್ರು. ಅದಾದ ತಕ್ಷಣ ಪ್ರಸಾದ ತೊಗೊಂಡು ಅದೆಲ್ಲ ಮುಗಿಸ್ಕೊಂಡು ರಾಮೇಶ್ವರಂಗೆ ಬಂದ್ವಿ. ಸೊ ತುಂಬ ಹಸುವಾಗ್ತಿತ್ತು, ಬೆಳಗ್ಗೆನೂ ಏನೂ ನಾಷ್ಟ ಮಾಡಿರಲಿಲ್ಲ. ಸೊ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಬಂದ್ವಿ. ಸೊ ಇಸ್ಕಾನಿಂದ ರಾಮೇಶ್ವರಂ ನಿಯರ್ ಆಗುತ್ತಲ್ಲ, ಸೊ ಫಸ್ಟ್ ರಾಮೇಶ್ವರಂಗೆ ಹೋಗಿ ತಿಂದ್ಬಿಟ್ಟು ಆಮೇಲೆ ಲೈಕ್ PG ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ರಾಮೇಶ್ವರಂಗೆ ಬಂದು ರೆಕಾರ್ಡ್ ಮಾಡ್ತಿದ್ದೆ. ಇವರೆಲ್ಲ ಯಪ್ಪ ಬಿಟ್ಟರೆ ಸಾಕು ನನ್ನ ಅಂತಿದ್ರು. ಅದರಲ್ಲಿ ನಾನು ಕೇಳಬೇಕಲ್ಲ ಅವ್ರದ್ದೆಲ್ಲ ಮಾತು, ರೆಕಾರ್ಡ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಸೊ ಆರ್ಡರ್ ಮಾಡ್ತಿದ್ವಿ ಇಲ್ಲಿ, ಆವಾಗಲೂ ರೆಕಾರ್ಡ್ ಮಾಡ್ಕೊಂಡಿದ್ದು. ಆ್ಯಂಡ್ ಮೈಕ್ ಟ್ರೈ ಮಾಡಿದೆ ವರ್ಕ್ ಆಗುತ್ತೇನೋ ಅಂತ, ಬಟ್ ಮೈಕ್ ವರ್ಕ್ ಆಗಲಿಲ್ಲ, ಮತ್ತೆ ಬಿಟ್ಟೆ. ಏನೇನು ಮಾತಾಡಿದ್ದೀನಿ ನಂಗೆ ನಿಜ ಐಡಿಯಾ ಇಲ್ಲ. ಸೊ ಗೊತ್ತಿಲ್ಲ, ಫಸ್ಟು ತಿನ್ಬೇಕಂತಲೇ ಕಾಯ್ತಿದ್ವಿ. ತುಂಬ ಹಸುವಾಗಿತ್ತು. ಅಲ್ಲಿ ಫುಲ್ ರಶ್ಶು ಮತ್ತು ಕ್ಯೂವಲ್ಲಿ ವೇಟ್ ಮಾಡಿ ಸಾಕಾಗಿತ್ತಲ್ಲ. ಸೊ ಎಲ್ರಿಗೂ ಫಸ್ಟು ತಿನ್ಬೇಕಂತ ಅನಿಸ್ತಿತ್ತು. ಸೊ ಮೈಕ್ ಟ್ರೈ ಮಾಡ್ತಿದ್ದೆ ಆನ್ ಆಗುತ್ತೆ ಅಂತ, ಆಗ್ತಿರ್ಲಿಲ್ಲ. ಇವರೆಲ್ಲ ಆಡ್ಕೊಂಡು ಆಗ್ತಿದ್ರು. ನಂಗೆ ಹೆಸರು ನೆನಪಾಗ್ತಿಲ್ಲ. ಅದು ದೋಸೆ ನಂಗೆ ಇಷ್ಟ ಆಗುತ್ತೆ ಇಲ್ಲಿ, ಅದೊಂದು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ಇಡ್ಲಿ ತೊಗೊಂಡಿದ್ರು. ಆ್ಯಂಡ್ ಆನಿಯನ್ ದೋಸೆ, ಲಸ್ಸಿ, ಸಮಥಿಂಗ್ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ಮಾಡ್ಕೊಂಡಿದ್ವಿ. ಬಟ್ ಫುಡ್ ಮಾತ್ರ ಚೆನ್ನಾಗಿತ್ತು. ಬಟ್ ಇಲ್ಲಿನೂ ತುಂಬ ರಶ್ ಇತ್ತು, ಅದು ಬೇಜಾರಾಯಿತು. ಅಲ್ಲಿ ಕ್ಯೂ ನೋಡಿಬಿಟ್ಟು ಬಂದಿರೋದ್ರಿಂದ ಅಟ್ಲೀಸ್ಟ್ ಇಲ್ಲೇನೂ ಫುಲ್ ರಶ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ತಿಂತಿದ್ವಿ. ಕುಡಿದಿದ್ದಾನಂದ್ರೆ ಅವನು ಏನಿದ್ ಕೇಸ್ ವರ್ತನೆ ಆಗ್ತಿಲ್ಲ. ರೈಸ್ ಫುಲ್ ಕಾಲು ಆಗಿದೆ ಅಲ್ಲಿ ಅಡ್ಡಾಡಿ. ಅಮ್ಮ ಫುಲ್ ಟಯರ್ಡ್, ಎನರ್ಜಿ